ಎಲ್ಲರಿಗೂ ನಮಸ್ಕಾರ. ಇಂದಿನ ಪ್ರಮುಖ ಸುದ್ದಿಗೆ ಸ್ವಾಗತ. ನಮಸ್ಕಾರ. 1 ಮಿನಿಟ್ ನ್ಯೂಸ್ಗೆ ಸ್ವಾಗತ. ಭಾರತದ ಹಾಕಿ ತಂಡ ಮತ್ತೊಮ್ಮೆ ದೇಶಕ್ಕೆ ಕೀರ್ತಿ ತಂದಿದೆ. ಕಳೆದ ಸೆಪ್ಟೆಂಬರ್ 7ರಂದು ಬಿಹಾರದ ರಾಜಗೀರ್ ಹಾಕಿ ಸ್ಟೇಡಿಯಂನಲ್ಲಿ ನಡೆದ ಏಷ್ಯಾ ಕಪ್ ಫೈನಲ್ ಪಂದ್ಯದಲ್ಲಿ ಭಾರತದ ಪುರುಷರ ಹಾಕಿ ತಂಡವು ಅತ್ಯುತ್ತಮ ಪ್ರದರ್ಶನ ನೀಡಿ ಹಾಲಿ ಚಾಂಪಿಯನ್ ಕೊರಿಯಾವನ್ನು 4-1 ಗೋಲುಗಳಿಂದ ಸೋಲಿಸಿ ಪ್ರಶಸ್ತಿಯನ್ನು ಗೆದ್ದುಕೊಂಡಿತು. ಈ ವಿಜಯದೊಂದಿಗೆ ಭಾರತವು 8 ವರ್ಷಗಳ ನಂತರ ಈ ಟ್ರೋಫಿಯನ್ನು ಗೆದ್ದಿದೆ ಮತ್ತು 2026ರಲ್ಲಿ ನಡೆಯಲಿರುವ FIH ಹಾಕಿ ವಿಶ್ವಕಪ್ಗೆ ಅರ್ಹತೆ ಗಳಿಸಿದೆ. ಭಾರತ ತಂಡಕ್ಕಾಗಿ ದಿಲ್ಪ್ರೀತ್ ಸಿಂಗ್ 2 ಗೋಲುಗಳನ್ನು, ಸುಖ್ಜೀತ್ ಸಿಂಗ್ ಮತ್ತು ಅಮಿತ್ ರೋಹಿದಾಸ್ ತಲಾ 1 ಗೋಲು ಗಳಿಸಿದರು. ಪಂದ್ಯದ ಆರಂಭದಿಂದಲೇ ಭಾರತೀಯ ಆಟಗಾರರು ಆಕ್ರಮಣಕಾರಿಯಾಗಿ ಆಡಿದರು. ಮೊದಲ ನಿಮಿಷದಲ್ಲಿಯೇ ಸುಖ್ಜೀತ್ ಸಿಂಗ್ ಮೊದಲ ಗೋಲು ಬಾರಿಸಿ ಭಾರತಕ್ಕೆ ಮುನ್ನಡೆ ತಂದುಕೊಟ್ಟರು. ನಂತರ ದಿಲ್ಪ್ರೀತ್ ಸಿಂಗ್ 28ನೇ ಮತ್ತು 45ನೇ ನಿಮಿಷಗಳಲ್ಲಿ ಗೋಲು ಗಳಿಸಿ ತಂಡದ ವಿಜಯವನ್ನು ಖಚಿತಪಡಿಸಿದರು. ಅಂತಿಮ ಗೋಲನ್ನು 50ನೇ ನಿಮಿಷದಲ್ಲಿ ಅಮಿತ್ ರೋಹಿದಾಸ್ ಪೆನಾಲ್ಟಿ ಕಾರ್ನರ್ ಮೂಲಕ ಗಳಿಸಿದರು. ದಕ್ಷಿಣ ಕೊರಿಯಾ ಪರವಾಗಿ ಏಕೈಕ ಗೋಲನ್ನು ಡಾನ್ಸೋನ್ 51ನೇ ನಿಮಿಷದಲ್ಲಿ ಗಳಿಸಿದರು. ಭಾರತ ತಂಡದ ನಾಯಕ ಹರ್ಮನ್ಪ್ರೀತ್ ಸಿಂಗ್ ಅವರ ಉತ್ತಮ ನಾಯಕತ್ವ ಮತ್ತು ತರಬೇತುದಾರ ಕ್ರೇಗ್ ಫುಲ್ಟನ್ ಅವರ ಮಾರ್ಗದರ್ಶನದಲ್ಲಿ ತಂಡದ ಸಂಘಟಿತ ಪ್ರಯತ್ನ ಈ ವಿಜಯಕ್ಕೆ ಕಾರಣವಾಯಿತು.